ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಫಾರ್ ಕಿಡ್ಸಿಗೆ ತುಂಬ ಇಷ್ಟವಾಗುವಂಥ ವ್ಲಾಗ್ ಇದು. ನಿಮ್ಮ ಮನೇಲಿ ಯಾರಾದರೂ ಮಕ್ಕಳು ನೋಡ್ತಾ ಇದ್ದರೆ ನೋಡಿನೇ ಖುಷಿ ಪಡ್ತಾರೆ, ಅಷ್ಟು ಚೆನ್ನಾಗಿದೆ ಇದು ಎಕ್ಸಿಬಿಷನ್. ಈ ಎಕ್ಸಿಬಿಷನ್ ನಡೀತಿರೋದು ನೆಲಮಂಗಲ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಿರತ್ತೆ. ಯಾರು ದೂರ ಇದ್ದೀರಾ ಅಂಥವ್ರಿಗೆ ನನ್ನ ಅಡ್ರೆಸ್ ಹೇಳಬೇಕಂದ್ರೆ, ನೆಲಮಂಗಲ BMTC ಬಸ್ ಸ್ಟಾಪ್ ಇದೆ, ಅದರಿಂದ ಸ್ವಲ್ಪ ಹಿಂದೆನೇ ಅಲ್ಲಿ BMTC ಬಸ್ ಸ್ಟಾಪ್ ಇಲ್ಲಾಂದರೆ TB ಬಸ್ ಸ್ಟಾಪ್ ಅಂತ ಇದೆ. ಆ ಬಸ್ ಸ್ಟಾಪಲ್ಲಿ ನೀವು ಯಾರೇನಾದರೂ ಕೇಳಿದರೆ ಡೆಫಿನೆಟಾಗಿ ಈ ಪ್ಲೇಸ್ನ ನಿಮಗೆ ಹೇಳ್ತಾರೆ. ಈ ಎಕ್ಸಿಬಿಷನ್ ಅವರು ಹಾಕಿರೋದು ಬಂದು 3 ರೋಡ್ ಮಿಡಲಲ್ಲಿ ಹಾಕಿದ್ದಾರೆ. ಈ ಚಿಂಪಾಂಜಿಗಳನ್ನ ನೋಡಿ ವೈನಿಧಿ ಫುಲ್ ಶಾಕು, ಅಷ್ಟು ದೊಡ್ಡದಾಗಿದೆ ಅದು. ಮತ್ತು ಸೌಂಡ್ ಎಲ್ಲ ಇದೆ. ಪರ್ ಹೆಡ್ ಇದು 80 ರೂಪೀಸ್ ಟಿಕೆಟ್. ಎಂಟ್ರಿ ಫೀಸೇನೆ 80 ರೂಪೀಸ್ ಇದೆ. ಮೋಸ್ಟ್ಲಿ 5 ಇಯರ್ಸ್ ಒಳಗಡೆಯವರಿಗೆ ಕಡಿಮೆ, ಫ್ರೀ ಇದೆ. ಫೀಸೇ ಇಲ್ಲ ಅನ್ಕೋತೀನಿ, ಎಂಟ್ರಿ ಫೀನೇ ಇಲ್ಲ ಅನ್ಕೋತೀನಿ. ವೈನಿಧಿಗೆ ತೊಗೊಳ್ಳಿಲ್ಲ, ಹಾಗಾಗಿ ಅಬೋವ್ 5 ಇಯರ್ಸ್ ನನಗಷ್ಟು ಐಡಿಯಾ ಇಲ್ಲ. ಸೊ ಆಗಲೇ ಆ ಕ್ಲೈಮೇಟ್ ಬಂದು ಕ್ಲೌಡಿ ಇತ್ತು. ನಾವು ಹೋಗುವಾಗೇ ಅಷ್ಟೊಂದು ರಶ್ ಏನಿರಲಿಲ್ಲ, ಒಳಗಡೆ ಸ್ವಲ್ಪ ಕ್ರೌಡ್ ಇತ್ತು. ನಾವು ಎಂಟ್ರಿ ಆಗುವಾಗಷ್ಟಿರಲಿಲ್ಲ. ಪರ್ ಹೆಡ್ 80 ರೂಪೀಸ್ ಎಂಟ್ರಿ ಫೀಸ್. ಒಳಗಡೆ ನಿಮಗೆ ಎಲ್ಲ ಥರನೂ ಇದೆ. ಇದು ಸೆಟಪ್ ಹೇಗೆ ಮಾಡಿದ್ದಾರೆ ಅಂತ ಅಂದರೆ, ಮೈಸೂರು ಪ್ಯಾಲೇಸ್ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ನಿಮಗೆ ಈ ಎಂಟ್ರೆನ್ಸಲ್ಲೇ ಹೋಗುವಾಗ ರೆಡ್ ಕಾರ್ಪೆಟ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ನಾನು ಅಂತ ಇದ್ದ ಚಿಂಪಾಂಜಿ ಕೈಯೇ ನೋವೇ ಬರಲ್ವ, ಯಾವಾಗಲೂ ಹಂಗೆ ಮಾಡ್ತಾನೇ ಇರುತ್ತೆ ಅಂತ. ತುಂಬ ದಿನದಿಂದ ಈ ಎಕ್ಸಿಬಿಷನ್ ನಡೀತಾ ಇದೆ. ನೋಡಿ, ಈ ವೈಬಲ್ಲೇ ನಿಮಗೆ ಗೊತ್ತಾಗುತ್ತೆ ಹೇಗೆ ಸೇಮ್ ಮೈಸೂರು ಪ್ಯಾಲೇಸ್ ಒಳಗೆ ನಾವು ಎಂಟರ್ ಆದಾಗ ಹೇಗೆ ಕಾಣುತ್ತೆ ಅದೇ ಥರ ಥೀಮಲ್ಲಿ ಮಾಡಿದ್ದಾರೆ. ಬಟ್ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನಂಗೆ ಖುಷಿ ಆಯಿತು. ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಅವ್ರಿಗೊಂಥರ ಇನ್ಫಾರ್ಮೇಟಿವ್ ಆಗೂ ಇದೆ ಮತ್ತು ಫನ್ನಾಗೂ ಇರುತ್ತೆ. ಅವ್ರಿಗೂ ಆಟ ಆಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಎಲ್ಲ ಥರ ಆ್ಯಕ್ಟಿವಿಟೀಸು ಇದೆ ಒಳಗಡೆ. ಸೊ ಎಂಟ್ರಿ ಆದ ತಕ್ಷಣವೇ ಈ ಥರ ಪ್ಯಾಲೇಸ್ ವೈಬ್ ಬರೋ ಥರ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ಪೇಸ್ಟ್ ಮಾಡಿದ್ದಾರೆ, ವಾಲ್ಪೇಪರ್ಸ್ ಎಲ್ಲ ಹಾಕಿದ್ದಾರೆ. ಫಸ್ಟು ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ದಸರಾನಲ್ಲಿ ಬರುವಂಥ ಆನೆಗಳದ್ದು ಸ್ಟ್ಯಾಚು ಟೈಪ್ ಮಾಡಿ ಇಟ್ಟಿದ್ದಾರೆ. ಅದು ರಿಯಲ್ ಎಲಿಫೆಂಟ್ ಅಲ್ಲ, ಅದು ಸೇಮ್ ನೀವು ಲೈವ್ ಆಗಿ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ, ಅದು ಸೇಮ್ ಎಲಿಫೆಂಟ್ ಥರನೇ ಇದೆ. ವೈನಿಧಿ ನೋಡಿ ಹೆದ್ರುಕೊಂತ ಇಲ್ಲ, ಅವಳು ಮುಟ್ಲೇ ಇಲ್ಲ. ಬಾ, ಯಾಕೆ ಭಯ ಆಗ್ತಿದ್ಯಾ?
ನಾನು ಲಾಸ್ಟ್ ಕ್ಲಿಪ್ಪಿಂಗ್ಸಲ್ಲೆಲ್ಲ ವಾಯ್ಸ್ ಓವರ್ ಕೊಟ್ಟಿಲ್ಲ, ಯಾಕಂದರೆ ಆ ಬರ್ಡ್ಸ್ದೆಲ್ಲ ಎಫೆಕ್ಟ್ ಯಾವ ಥರ ಬರ್ತಾ ಇತ್ತು, ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಮತ್ತು ಬರ್ಡ್ಸ್ದು ಅಷ್ಟೇ ಕೈಕಾಲು ಮೂಮೆಂಟ್ಸ್ ಆಗಲಿ, ಮತ್ತು ಪಿಕಾಕ್ದು ಅದು ರೆಕ್ಕೆ ಬಿಚ್ಚಿರೋದು, ಆ ಥರದ್ದೆಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದ್ರೆ. ಪ್ರಾಣಿಗಳ ಅನಿಮಲ್ಸ್ ಅಂತ ಅಷ್ಟೊಂದು ಏನಿಲ್ಲ, ಬಟ್ ಬರ್ಡ್ಸ್ ತುಂಬ ಮಾಡಿದ್ದಾರೆ. ಎಲ್ಲ ಥರ ಪಕ್ಷಿಗಳು ಇತ್ತು ಅಲ್ಲಿ. ನಾನು ವಿಡಿಯೋದಲ್ಲೇ ತೋರಿಸಿದ್ದೀನಿ ವಿತ್ ನೇಮ್ಸ್. ಸೊ ನಿಮಗೆಲ್ಲ ಮಕ್ಕಳನ್ನ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಈ ಥರದ್ದು ಒಂದು ಇನ್ಫಾರ್ಮೇಟಿವ್ ಆಗಿರೋ ಎಕ್ಸಿಬಿಷನ್ಗೆ ಅಂದರೆ ಡೆಫಿನೆಟಾಗಿ ಇಲ್ಲಿಗೆ ಹೋಗಿ ಅದೆಲ್ಲ ನೋಡ್ಕೊಂಡು ಬರ್ತಿದ್ದಾಗೆ ಇಲ್ಲಿ ಶಾಪಿಂಗಿಗೆ ಸ್ವಲ್ಪ ಸ್ಪೇಸ್ನ ತೊಗೊಂಡಿದ್ದಾರೆ. ಇಲ್ಲಿ ಎಲ್ಲ ಥರ ಐಟಮ್ಸು ಸಿಗುತ್ತೆ, ಫುಡ್ಡಿಂದ ಹಿಡಿದು ಫುಡ್ಡಲ್ಲಿ ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಎಲ್ಲ ಈ ಪಂಜಾಬಿ ಸ್ಟೈಲ್ ಆ ಥರದ್ದೆಲ್ಲ, ಸ್ವಲ್ಪ ಪಿಕ್ಕಲ್ಸ್ ಅದನ್ನೆಲ್ಲ ಸೇಲ್ ಮಾಡ್ತಾರೆ ಅಲ್ಲಿ. ಮೊಬೈಲ್ಗೆ ಬ್ಯಾಕ್ ಕವರ್ಸ್ ಆ ಥರದ್ದು, ಮತ್ತು ಮಕ್ಕಳಿಗೆ ಟಾಯ್ಸ್, ಸ್ವಲ್ಪ ಗೇಮ್ ಆಡೋ ಥರ ಏನೇನೋ ಗೇಮ್ಸ್ ಇಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಇದೆ. ಮತ್ತು ಪಿಂಗಾಣಿ ಐಟಮ್ಸ್ ಮನೆಗೆ ಯೂಸ್ ಮಾಡೋದು, ಈ ಥರ ಎಲ್ಲ ಒಂದು ಎಕ್ಸಿಬಿಷನನ್ನು ಈ ಥರ ಸೇಲೆಲ್ಲ ಹಾಕಿದ್ದಾರೆ. ಸೊ ಇದೆಲ್ಲ ಬರ್ಡ್ಸ್ದೆಲ್ಲ ನೋಡಿಕೊಂಡು ನಾವು ಎಂಟರ್ ಆಗಿದ್ದು ಇಲ್ಲಿಗೆ. ಇಲ್ಲೇನು ತೊಗೊಳ್ಳಿಲ್ಲ ನಾನು, ವೈನಿದಿಗೆ ಮಾತ್ರ ಒಂದು ಶೂ ತೊಗೊಂಡೆ. ಬ್ಯಾಂಗಲ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಸ್ಯಾರಿ ಮ್ಯಾಚಿಂಗಿಗೆಲ್ಲ ಸಖತ್ತಾಗಿದೆ. ಪ್ರೈಸ್ ಕೂಡ 100 ರೂಪೀಸ್ ಅನ್ಕೋತೀನಿ ಡಜನ್. ಇದು ನಾನು ಕೇಳಿದೆ, ಬಟ್ ನಾನು ಯಾವುದು ತೊಗೊಳ್ಳಿಲ್ಲ. ಸೊ ನೆಕ್ಸ್ಟ್ ವೈನಿದಿಗೂ ಒಂದು ಬ್ಯಾಂಗಲ್ಸ್ ನೋಡಿದೆ, ಅದನ್ನು ಕೂಡ ತೊಗೊಳ್ಳಿಲ್ಲ ನಾನು. ಇರೋ ಬ್ಯಾಂಗಲ್ಸ್ನೇ ಹಾಕಲ್ಲ ಏನಕ್ಕೆ ಅಂದ್ಬಿಟ್ಟು ನಾನು ಬ್ಯಾಂಗಲ್ಸ್ ಎಲ್ಲ ತೊಗೊಳ್ಳಿಲ್ಲ. ಸೊ ಈ ಪ್ಲೇಸ್ ಬಗ್ಗೆ ಹೇಳೋದಾದರೆ ನಾನು ಡೆಫಿನೆಟಾಗಿ ನಿಮ್ಮನೆ ಮಕ್ಕಳಿದ್ರೆ ಕರ್ಕೊಂಡೋಗಿ ಅಂತ ಹೇಳ್ತೀನಿ. ಖುಷಿ ಪಡ್ತಾರೆ ಅಷ್ಟೇ ನಾನು ಹೇಳೋದು. ನಿಮ್ಗೆ ಹೋದ್ಮೇಲೆ ಅನಿಸುತ್ತೆ ಚೆನ್ನಾಗಿತ್ತು, ನಮ್ಮ ಮಕ್ಕಳು ಖುಷಿಪಟ್ಟರು ಅಂತ. ಮತ್ತು ಈ ಥರ ಏನಾದರೂ ಡ್ರೈ ಫ್ರೂಟ್ಸ್, ನಟ್ಸ್ ಮತ್ತು ಕ್ಯಾಂಡೀಸ್ ಈ ಥರದ್ದೆಲ್ಲ ಇಟ್ಟಿದ್ರು. ಇದೂ ಅಷ್ಟೇನೆ, ಇದು 20-30 ರೂಪೀಸ್ ಅನ್ಕೋತೀನಿ. ಇದಾದಮೇಲೆ ಪಂಜಾಬಿ ಸ್ಟೈಲಲ್ಲಿ ಶೂಸ್ ಇತ್ತು. ವೈನಿದಿಗೆ ಎತ್ನಿಕ್ ವೇರಿಗೆ ಒಂದು ಚೆನ್ನಾಗಿ ಅನ್ನಿಸ್ತು, ಸೊ ಹಾಗಾಗಿ ನಾನು ತೊಗೊಂಡೆ. ಅದು ಒಂದು ಮಕ್ಕಳದು 150 ರೂಪೀಸ್, ದೊಡ್ಡವ್ರದ್ದು 350 ರೂಪೀಸ್ ಇತ್ತು. ಅದು ನೋ ಬಾರ್ಗೇನಿಂಗ್. ಸೊ ವರ್ತ್ ಅನ್ನಿಸ್ತು ನನಗೆ. ವೈನಿದಿಗೆ ತೊಗೊಂಡಿದ್ದು ಜಸ್ಟ್ 150 ರೂಪೀಸ್ ಅಂತ ಒಂದು ಪೇರ್ ತೊಗೊಂಡೆ. ಇನ್ನೊಂದು ಇಷ್ಟ ಆಯಿತು, ಬಟ್ ಅದರಲ್ಲಿ ಸೆಟ್ ಇರಲಿಲ್ಲ, ಅವಳು ಸೈಜ್ ಇರಲಿಲ್ಲ, ಸೊ ಹಾಗಾಗಿ ಅದು ತೊಗೊಳ್ಳಿಲ್ಲ. ನೋಡಿ ಈ ಥರ ಏನೇನೋ ಚಿಪ್ಸು ಮತ್ತು ಏನಂತಾರೆ ಕೋಡ್ಬಳೆ ಆ ಥರದ್ದೆಲ್ಲ ಇಟ್ಟಿದ್ರು. ಇದನ್ನು ಏನೂ ತೊಗೊಳ್ಳಿಲ್ಲ ನಾವು, ಜಸ್ಟ್ ಹಾಗೆ ನೋಡಿಕೊಂಡು ಹೋದ್ವಿ. ಒಳಗಡೆ ಸ್ವಲ್ಪ ಗೇಮ್ಸ್ ಇದೆ. ಯಾವ ಥರ ಅಂದರೆ ಈ ಜಾಯಿಂಟ್ ವೀಲ್, ಕೊಲಂಬಸ್ ಮತ್ತು ಡಿಸ್ಕೋ ಡ್ಯಾನ್ಸ್ ಅಂತೆಲ್ಲ ಅಂತಾರಲ್ಲ, ಸೊ ಆ ಥರ ಗೇಮ್ಸ್ ಎಲ್ಲ ಇಟ್ಟಿದ್ರು ಒಳಗೆ. ಇದನ್ನು 3 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಎಂಟರ್ ಆಗ್ತಿದ್ದಂಗೆ ಬರೀ ನೋಡಿ, ಇದೇ ನಾನು ಹೇಳಿದ್ದು ಪಂಜಾಬಿ ಸ್ಟೈಲ್ ಶೂಸ್. ಎತ್ನಿಕ್ ವೇರ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತಿದ್ದು. ನಮ್ಮ ಸೈಜ್ಗೂ ಅಷ್ಟೇ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ನನ್ನ ಹತ್ರ ಆಲ್ರೆಡಿ ಇದು 2-3 ಪೇರ್ಸ್ ಇದೆ ಈ ಥರದ್ದು. ಸುಮ್ಮನೆ ಏನಕ್ಕೆ ಅಂತ ನಾನು ತೊಗೊಳ್ಳಿಲ್ಲ. ಮತ್ತೇನೆ ಚೆನ್ನಾಗಿರುತ್ತೆ ಇದು. ಕುರ್ತೀಸ್ ಆ ಥರದ್ದೇನಾದರೂ ಹಾಕಿದಾಗ ಇದು ಫುಲ್ ಏನಂತಾರೆ ನಮ್ಮ ಎತ್ನಿಕ್ ವೇರ್ಗೆ ತುಂಬ ರಿಚ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಆ ಥರ ಪಂಜಾಬಿ ಶೂಸ್ ನಂಗೆ ಇಷ್ಟ ಆಗುತ್ತೆ. ನೆಕ್ಸ್ಟು ಇದೇನೇನೋ ಸ್ವಲ್ಪ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಆ ಥರದ್ದೆಲ್ಲ ಇಟ್ಟಿದ್ರು. ನಾವು ಟೈಮ್ ಆಗಿಬಿಡತ್ತೆ ಅಂತ ನಾವು ಹೋಗಿದ್ದೆ ಲೇಟು, 8 ಗಂಟೆಗೇನೋ ಹೋದ್ವಿ. ಆಮೇಲೆ ಇದೊಂದು ಸ್ವಲ್ಪ ಗೇಮ್ ಮಾಡಿದ್ವಿ. ಬಲೂನ್ಸ್ ಇಟ್ಟಿದ್ದಾರೆ, ಅದನ್ನು ಶೂಟ್ ಮಾಡೋದು. ಅದೇನೋ 6 ಶಾಟ್ಸ್ ಹೊಡೆದ್ರೆ ಅದೇನೋ ಗಿಫ್ಟ್ ಕೊಡ್ತಾರೆ, ಆ ಥರ ಗೇಮ್. ಎಲ್ಲರೂ ಆಡಿದ್ವಿ. ಭರತ್ ಅವರ ಚಿಕ್ಕತ್ತೆ ಮಕ್ಕಳೆಲ್ಲ ಬಂದಿದ್ದರು. ಸೊ ನಾವನ್ನ 3 ಜನನೂ ಆಡಿದ್ವಿ. ಇದನ್ನು ವೈನಿದಿ ಕೈಲೂ ಆಡಿಸಿದ್ವಿ. ಏನೋ ಒಂದು ಬಟ್ಟೆ ಕ್ಲಿಪ್ಪೇನೋ ಬಂತು, ಇದು ಆಡಿ ವಿನ್ನಾಗಿ. ನಾನೇನೋ ಹೊಡಿಲಿಲ್ಲ, ನಾನು 2 ಶಾಟ್ ಹೊಡೆದಿದ್ದು. ಭರತ್ 3 ಏನೋ ಹೊಡೆದ್ರು. ಭರತ್ ಅವರ ಅತ್ತೆ ಮಗ ಚೆನ್ನಾಗಿ ಹೊಡೆದ, ಅವನಿಗೆ ಅದೇ ಕ್ಲಿಪ್ಪನ್ನ ಗಿಫ್ಟಾಗಿ ಕೊಟ್ಟರು. ಇನ್ನು ಅವ್ರ ಅತ್ತೆ ಮಗಳು 2 ಏನೋ ಹೊಡೆದು 3-4 ಹೊಡೆದ್ಲವಳು. ಸೊ ಹೀಗಾಯಿತು, ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಗೇಮ್ಸ್ ಸೆಕ್ಷನ್ಗೆ ಎಂಟರ್ ಆಗೋ ಅಷ್ಟರಲ್ಲಿ ಜೋರು ಮಳೆ. ಎಷ್ಟು ಮಳೆ ಅಂದರೆ ಯಪ್ಪ, ನನ್ನ ಬಟ್ಟೆ ಎಲ್ಲ ಕೊಚ್ಚೆ ಮಾಡಿಬಿಟ್ಲು ನನ್ನ ಮಗಳು ಶೂ ಅಲ್ಲಾಗಿದ್ದನ್ನು. ಸೊ ಅವಳು ಗೇಮ್ ಆಡ್ತೀನಿ ಅಂತ ಹಠ ಮಾಡಿದ್ಲು, ಬಟ್ ಮಳೆ ಕಾರಣದಿಂದ ಆಡೋಕ್ಕೆ ಆಗಲಿಲ್ಲ. ಅಲ್ಲೇ ಸ್ವಲ್ಪ ಪೊಟ್ಯಾಟೊ ಟ್ವಿಸ್ಟರ್ ಮತ್ತು ಸ್ನ್ಯಾಕ್ಸ್, ಚಾಟ್ಸ್ ಆ ಥರದ್ದೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಒಳಗಡೆನೆ. ಅದನ್ನು ಸ್ವಲ್ಪ ತಿಂದ್ಕೊಂಡು ನಾವು ಜಾಯಿಂಟ್ ವೀಲ್ ಕೊಲಂಬಸಲ್ಲೆಲ್ಲ ಕೂರೋಣ. ವೈನಿದಿನೂ ಸ್ವಲ್ಪ ಟ್ರೈನ್ ಗೇಮ್ಸಲ್ಲಿ, ಕಾರ್ ಗೇಮ್ಸ್ ಆ ಥರ ಬೈಕ್ ಗೇಮ್ಸ್ ಇದರಲ್ಲೆಲ್ಲ ಕೂರ್ಸೋಣ ಅಂದ್ಕೊಂಡು ಹೋದರೆ ಫುಲ್ಲು ಮಳೆ.
ಸೊ ಅವತ್ತು ನಮ್ಮ ಬ್ಯಾಡ್ ಲಕ್, ನಾವು ಹೋಗಿ ಸುಮ್ಮನೆ ಇಷ್ಟು ನೋಡಿದಷ್ಟೇ, ಏನೂ ಆಟ ಆಡೋಕ್ಕೆ ಆಗಲಿಲ್ಲ. ಇದು ಬಂದು ಓಪನ್ ಆಗೋದೇ ಈವ್ನಿಂಗ್, ಡೇ ಟೈಮ್ ಇರೋದಿಲ್ಲ ಇದು, ಈಗಲೇ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಸಂಜೆ ಒಂದು 4 ಗಂಟೆ ಮೇಲೆ ಇದು ಓಪನ್ ಆಗುತ್ತೆ. ಈ ಗೇಮ್ ಒಂದು ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ನಾವು ಒಳಗಡೆ ಎಂಟರ್ ಆದ್ವಿ. ಇನ್ನೇನು ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಮಳೆನಲ್ಲೇ ಸ್ವಲ್ಪ ಒಂದು 10 ಫೀಟ್ಸ್ ಹೋದರೆ ಅದು ಗೇಮ್ಸ್ ಇತ್ತು. ಸೊ ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ನಡ್ಕೊಂಡು ಒಳಗೆ ಹೋದ್ವಿ. ನೋಡಿ ಜಡಿ ಮಳೆ ಈಗಿಷ್ಟು ಬರ್ತಾ ಇದೆ. ನಾವು ಎಕ್ಸಿಟ್ ಆಗೋ ಟೈಮಲ್ಲಿ ಹೆಂಗೆ ಬರ್ತಿತ್ತು ಗೊತ್ತಾ ಮಳೆ ಕಾರಣದಿಂದನೇ ಜನ ಇರಲಿಲ್ಲ ಈ ಪ್ಲೇಸಲ್ಲಿ. ಜನನೂ ಕಡಿಮೆ ಇದ್ದಾರೆ. ನಮಗೇನಾದ್ರು ಫುಲ್ ಕ್ರಂಚಿಯಾಗಿ ಸ್ಪೈಸಿಯಾಗಿ ತಿನ್ಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾವು ಪೊಟ್ಯಾಟೊ ಟ್ವಿಸ್ಟರ್ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ವಿ. ಜೋರು ಮಳೆ ಸ್ಟಾರ್ಟ್ ಆಯಿತು. ಫುಲ್ಲು ಕೊಚ್ಚೆ ಇಲ್ಲಿ. ಕೆಳಗಡೆ ಎಲ್ಲ ಮಳೆ ಬಂದರೆ ಇಲ್ಲಿ ಕಷ್ಟ ಅಂತ ಹೇಳ್ತೀನಿ. ಸ್ವಲ್ಪ ಬಿಸಿಲು ಆ ಥರ ಇದ್ದರೆ ಆಟ ಆಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ನಾವೆಲ್ಲ ತಿನ್ಕೊಂಡು ಹೊರಡೋ ಟೈಮಿಗೆ ಜೋರು ಮಳೆ ಬಂತು. ಬೇಡ ನಮ್ಮ ಪರಿಸ್ಥಿತಿ, ನಾನು ಯಾರ ಹತ್ರನೋ ಛತ್ರಿ ಇಸ್ಕೊಂಡು ವೈನಿದಿನ ಕರ್ಕೊಂಡು ಹೋದೆ. ಆಮೇಲೆ ಭರತ್ ಅವ್ರ ಅಕ್ಕಂಗೆ ಫೋನ್ ಮಾಡಿ ಕಾರ್ ತರಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದಾಯಿತು ಮನೆಗೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಎಸ್ಪೆಷಲಿ ನಿಮ್ಮನೆ ಮಕ್ಕಳಿದ್ರೆ ಅವ್ರು ತುಂಬ ಇಷ್ಟಪಟ್ಟಿರ್ತಾರೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ನನ್ನ ಯೂಟ್ಯೂಬ್ ಲಿಂಕ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ, ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನ ಲೈಕ್ ಮಾಡ್ದಿರಾ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತೀನಿ. ನನ್ನ ಚಾನಲ್ ಈಗೀಗ ಗ್ರೋತ್ ಆಗ್ತಾಯಿದೆ. ನನ್ನ ಡ್ರೀಮ್ ಇರೋದು ಇನ್ನೂ ಚೆನ್ನಾಗಿ ಗ್ರೋತ್ ಆಗಬೇಕು. ನನ್ನದೊಂದು ಏನಂತಾರೆ ಟಾರ್ಗೆಟ್ ಅನ್ನೋದಿದೆ. ಸೊ ಅದನ್ನು ರೀಚ್ ಮಾಡಬೇಕು ಅನ್ನೋದೇ ನನ್ನ ಗುರಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹೀಗೆ ನನ್ನ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮನೆ ಮಕ್ಕಳಿದ್ರೆ ಈ ಪ್ಲೇಸ್ಗೆ ಕರ್ಕೊಂಡು ಹೋಗಿ. ಇದು ಬಂದು ನೆಲಮಂಗಲದಲ್ಲಿ ಇರೋದು. TB ಬಸ್ ಸ್ಟಾಪ್ ಹತ್ರನೇ. ಅದು ಗೊತ್ತಾಗಿಲ್ಲ ಅಂದರೆ ನಿಮಗೆ BMTC ಬಸ್ ಸ್ಟಾಪ್ ಹತ್ರ ಹೋಗಿ ಯಾರೇನಾದರೂ ಕೇಳಿದ್ರೂ ಗೊತ್ತಾಗುತ್ತೆ. BMTC ಬಸ್ ಸ್ಟಾಪ್ ಹೋಗುವಾಗ ಆನ್ ದ ವೇನೇ ರೈಟ್ ಸೈಡಲ್ಲೇ ಇದು ನಿಮಗೆ ಕಾಣುತ್ತೆ. ತುಂಬ ದೊಡ್ಡ ಎಕ್ಸಿಬಿಷನ್. ಅದು ಆ ಚಿಂಪಾಂಜಿ ನೋಡಿನೇ ರಿಯಲ್ ಆಗಿರೋದು ಅಷ್ಟು ದೊಡ್ಡದಾಗಿರಲ್ವೇನೋ, ಅಷ್ಟು ದೊಡ್ಡದಾಗಿದೆ ಅದು. ಸೊ ಹೀಗಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ.